ಓಂ ಶಾಂತಿ. ಸೃಷ್ಟಿ ನಾಟಕದ ವಿಶೇಷತೆ ಏನು? ಸೃಷ್ಟಿ ನಾಟಕವು ಅನಾದಿ ಮತ್ತು ಅವಿನಾಶಿ ನಾಟಕವಾಗಿದೆ. ಮೊದಲೇ ಮಾಡಲ್ಪಟ್ಟಿರುವಂತಹ ಪೂರ್ವ ನಿಯೋಜಿತ ನಾಟಕವಾಗಿದೆ. ಇದರಲ್ಲಿ ಎಲ್ಲೂ ತಪ್ಪುಗಳಾಗಿಲ್ಲ, ಎಲ್ಲವೂ ಸರಿಯಾಗಿಯೇ ಮಾಡಲ್ಪಟ್ಟಿದೆ. 5,000 ವರ್ಷಗಳಿಗೊಮ್ಮೆ ಇದು ಪುನರಾವರ್ತನೆ ಆಗುತ್ತದೆ. ಇದು ನ್ಯಾಯಕಾರಿಯೂ ಆಗಿದೆ, ಕಲ್ಯಾಣಕಾರಿಯೂ ಸಹ ಆಗಿದೆ. ಇದು ಪರಿವರ್ತನಾಶೀಲ ಆಗಿದೆ. ಇದು ಸುಖ ದುಃಖದ ಆಟವಾಗಿದೆ. ಇದು ರಹಸ್ಯ ಪೂರ್ಣವಾಗಿ ನಿಧಾನ ಗತಿಯಲ್ಲಿ ನಡೆಯುತ್ತಿರುತ್ತದೆ. ಆದ್ದರಿಂದ ನಿಮ್ಮದೆಲ್ಲವನ್ನ ಭಗವಂತನಿಗೆ ಒಪ್ಪಿಸಿ ಯಾರಿಗೂ ತೊಂದರೆ ಕೊಡದೆ ಇದ್ದಾಗ ನಾವು ಶಾಂತಯುತವಾದ ಜೀವನವನ್ನು ನಡೆಸಬಹುದು. ಮತ್ತು ಸೃಷ್ಟಿ ಚಕ್ರದ ನಾಟಕ. ಈ ಸೃಷ್ಟಿ ಚಕ್ರದಲ್ಲಿ ಈ ವಿಶ್ವವು ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಎಂಬ ಭಾಗಗಳಾಗಿ 4 ಯುಗಗಳನ್ನು ಹೊಂದಿರುತ್ತದೆ. ಟೋಟಲ್ ಆಗಿ 5,000 ವರ್ಷಗಳ ಸೃಷ್ಟಿ ನಾಟಕವಾಗಿದೆ. ಆದರೆ ಇದು ಲಕ್ಷಾಂತರ ವರ್ಷಗಳ ಸೃಷ್ಟಿ ನಾಟಕವಲ್ಲ. ಈ ಪೃಥ್ವಿಯು ಈ ಸೃಷ್ಟಿ ನಾಟಕಕ್ಕೆ ವೇದಿಕೆ, ರಂಗ ಮಂಟಪವಾಗಿದೆ. ಮೊದಲು ವಿಶ್ವದಲ್ಲಿ 16 ಕಲಾ ಸಂಪನ್ನರಾದ ಸೂರ್ಯವಂಶಿಗಳ ರಾಜ್ಯವಿತ್ತು. ಮತ್ತೆ 14 ಕಲೆಗಳಿಂದ ಕೂಡಿದ ಚಂದ್ರವಂಶಿಗಳ ರಾಜ್ಯವಿತ್ತು. ದ್ವಾಪರ ಯುಗದಿಂದ ಕಲೆಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಾ ಹೋದವು. ಒಂದು ಕಲ್ಪದಲ್ಲಿ, ಅಂದರೆ 5,000 ವರ್ಷಗಳಲ್ಲಿ ಮನುಷ್ಯ ಆತ್ಮರು 84 ಜನ್ಮಗಳನ್ನು ಪಡೆದು ಅಂತಿಮದಲ್ಲಿ ಕಲೆಗಳು ಸಂಪೂರ್ಣ ನಶಿಸಿ ಹೋಗುತ್ತವೆ. ಆ ಕಾರಣದಿಂದ ಸೃಷ್ಟಿ ನಾಟಕದ ಅಂತಿಮದಲ್ಲಿ ಅಧರ್ಮವು ತುಂಬಾನೇ ಆಗುತ್ತದೆ. ಆದ್ದರಿಂದ ಈ ಕಲಿಯುಗವನ್ನು ಘೋರ ಕಲಿಯುಗ ಎಂದು ಹೇಳಲಾಗುತ್ತದೆ. ಆಗ ಪರಮಾತ್ಮ ಶಿವನೇ ಮತ್ತೆ ಧರೆಗೆ ಬಂದು ವಿಶ್ವದ ಎಲ್ಲ ಮನುಷ್ಯ ಆತ್ಮರನ್ನು ಮನೆಗೆ ಮುಕ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಅಂದರೆ ಆತ್ಮಗಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಸ್ವಯಂ ಭಗವಂತ ಬಂದು ಪರಮಾತ್ಮನು ಈ ದಿವ್ಯ ಕರ್ತವ್ಯವನ್ನು ಮಾಡಲು 1936ರಲ್ಲಿ ಧರೆಯಲ್ಲಿ ಅವತರಿತ ಆಗುತ್ತಾರೆ. ಈಗ ಕಲಿಯುಗವೂ ಸಹ ಮುಗಿಯುತ್ತಾ ಇದೆ. ಶೀಘ್ರದಲ್ಲಿ ಸತ್ಯುಗ ಪುನರಾರಂಭವಾಗುತ್ತದೆ. ಆದ್ದರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ದೈವಿ ಗುಣಗಳನ್ನು, ದೈವಿ ಸಂಸ್ಕಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ನಾವು ನಿರಂತರವಾಗಿ ಪರಮಾತ್ಮನನ್ನು ನೆನಪು ಮಾಡಬೇಕು. ಸೃಷ್ಟಿಗೆ ಶೃಂಗಾರವಾಗಿದೆ ಮಾನವನಿಗೆ ಶೃಂಗಾರವಾಗಿದೆ ದಿವ್ಯ ಗುಣಗಳು. ಹಾಗಾಗಿ ನಾವು ದಿವ್ಯ ಗುಣಗಳನ್ನ ನಾವು ಶೃಂಗಾರ ಮಾಡ್ಕೋಬೇಕಾಗಿದೆ. ಅಚ್ಚ. ಓಂ ಶಾಂತಿ.